ಕರ್ನಾಟಕ ಕಾಂಗ್ರೆಸ್ ಮೇಲೆ ಹೈಕಮಾಂಡ್ ನಾಯಕರು ಬಿಗಿ ಹಿಡಿತ ಸಾಧಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಿರಿಯ ನಾಯಕರ ಅಸಮಾಧಾನಕ್ಕೂ ಕೂಡ ಹೈಕಮಾಂಡ್ ನಾಯಕರು ಡೋಂಟ್ ಕೇರ್ ಅಂತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಮೇಲೆ ಹಿಡಿತ ಸಾಧಿಸುವಂತ ಪ್ರಯತ್ನ. ಹಿರಿಯ ನಾಯಕರ ಅಸಮಾಧಾನಕ್ಕೂ ಕೂಡ ಡೋಂಟ್ ಕೇರ್. ವರಿಷ್ಠರ ಸೂಚನೆಯಂತೆ ಸಿಎಂ ಕುರ್ಚಿಯನ್ನ ಸಿದ್ದರಾಮಯ್ಯ ಬಿಟ್ಟುಕೊಟ್ಟರು. ಜಾರಕಿಹೊಳಿ 2 ಹುದ್ದೆ ಬೇಡಿಕೆಗೂ ಕೂಡ ಹೈಕಮಾಂಡ್ ನಾಯಕರು ಮಣಿಲಿಲ್ಲ. ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ ಅಸಮಾಧಾನಕ್ಕೂ ಕೂಡ ಡೋಂಟ್ ಕೇರ್ ಅಂತ ಹೇಳಿದ್ರು. ಖಾತೆ ಬದಲಾವಣೆ ಯಾವುದೇ ಕಾರಣಕ್ಕೂ ಇಲ್ಲ, ಅಧಿಕಾರವನ್ನ ಸ್ವೀಕರಿಸಿ ಸುಮ್ಮನೆ ಆಡಳಿತವನ್ನ ನಡೆಸಿ ಅಂತೇಳಿ ಸಂದೇಶವನ್ನ ಕೊಟ್ಟರು. ಮುಂದಿನ ಚುನಾವಣೆ ಗೆಲ್ಲೋಕೆ ರಾಹುಲ್ ಗಾಂಧಿ ಈ ರೀತಿಯಾಗಿ ಟಫ್ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಕೆಲ ದಿನಗಳಿಂದ ಆಗ್ತಾ ಇರುವಂತಹ ಬೆಳವಣಿಗೆ ರಾಜ್ಯ ಕಾಂಗ್ರೆಸ್ ವಿಚಾರದಲ್ಲಿ ಸಾಕಷ್ಟು ಹೈಡ್ರಾಮಾಗಳಿಗೆ ಸಾಕ್ಷಿ ಆಯಿತು. ರಾಜ್ಯ ಕಾಂಗ್ರೆಸ್ ಮತ್ತೊಂದು ಕಡೆಯಲ್ಲಿ ಡಿಮ್ಯಾಂಡ್ಗಳು ಹೆಚ್ಚಾಗಿತ್ತು ರಾಜ್ಯ ನಾಯಕರಿಂದ. ಎಲ್ಲದಕ್ಕೂ ಕೂಡ ಡೋಂಟ್ ಕೇರ್. ಹೈಕಮಾಂಡ್ ನಾಯಕರಿಂದ ಬಂದಿರುವ ನಿರ್ಧಾರ. ಮೊದಲನೇದಾಗಿ ರಾಮಲಿಂಗಾರೆಡ್ಡಿ ಅವರು ನನಗೆ ಈ ಖಾತೆ ಬೇಡ, ನನಗೆ ಕೊಟ್ಟರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಬೇಕು ಅಂದರು. ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ 2 ನಿಗಮ ಇಲ್ಲ ಅಂಥೇಳಿ ಹಠ ಹಿಡಿದ್ರು. ಮುನಿಯಪ್ಪನವರು ಸಾಕಷ್ಟು ಡಿಮ್ಯಾಂಡ್ಗಳನ್ನು ಹೈಕಮಾಂಡ್ ನಾಯಕರ ಮುಂದಿಟ್ಟರು. ಯಾವುದಕ್ಕೂ ಕೂಡ ಕೇರೆ ಮಾಡಲಿಲ್ಲ ಹೈಕಮಾಂಡ್ ನಾಯಕರು. ಡೋಂಟ್ ಕೇರ್ ಎನ್ನುವ ಮನಸ್ಥಿತಿಯಲ್ಲಿದ್ದರು. ನಿಮಗೆ ಖಾತೆಯನ್ನು ಕೊಡಲಾಗಿದೆ, ಸುಮ್ಮನೆ ಕೆಲಸವನ್ನು ಮಾಡ್ಕೊಂಡು ಹೋಗಿ, ಇಲ್ಲದಿದ್ದರೆ ಬೇರೆಯವರಿಗೆ ಹಸ್ತಾಂತರ ಮಾಡಿ ಅಂತೇಳಿ ಖಡಕ್ ಸೂಚನೆಯನ್ನು ಕೊಟ್ಟಿದ್ರು. ಇನ್ನೊಂದು ಕಡೆಯಲ್ಲಿ ರಾಜಣ್ಣ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರ ರಾಜೀನಾಮೆಯೂ ಕೂಡ ಆಗಿತ್ತು. ಇನ್ನು ಹೈಕಮಾಂಡ್ನ ಸಂದೇಶದಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿಯನ್ನು ಬಿಟ್ಟು ಇಳಿದ್ರು. ಆದ ನಂತರ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದು. ಸತೀಶ್ ಜಾರಕಿಹೊಳಿ ಅವರು 2 ಹುದ್ದೆಯನ್ನು ಪಡಿಬೇಕು ಅಂತೇಳಿ ಶತಾಯಗತಾಯ ಪ್ರಯತ್ನ ಮಾಡಿದರು. ಒಂದು KPCC, ಇನ್ನೊಂದು ಮಂತ್ರಿಗಿರಿ. ಬಟ್ 2 ಕೂಡ ಯಾವುದಾದ್ರೂ ಒಂದು ಆಯ್ಕೆ ಮಾಡಿಕೊಳ್ಳಿ, 2ರಲ್ಲಿ ಒಂದು, ಈ ರೀತಿಯಾಗಿ ಸ್ಪಷ್ಟ ಸಂದೇಶವನ್ನು ಕೊಟ್ಟು ಅವರಿಗೆ ಸಚಿವ ಸ್ಥಾನ ಸಿಕ್ತು. KPCC ಹುದ್ದೆ ಕೈ ತಪ್ಪಿತು. ಹೀಗೆ ಅನೇಕ ವಿಚಾರಗಳನ್ನು ಗಮನಿಸಿದಾಗ ರಾಜ್ಯ ರಾಜಕೀಯದಲ್ಲಿ ಇತ್ತೀಚೆಗೆ ಆಗಿರುವಂಥ ಬೆಳವಣಿಗೆಯನ್ನು ತೀರಾ ಸೂಕ್ಷ್ಮವಾಗಿ ನೋಡಿದಾಗ ಹೈಕಮಾಂಡ್ ನಾಯಕರು ಪಕ್ಷದ ಮೇಲೆ ಬಿಗಿ ಹಿಡಿತವನ್ನು ಸಾಧಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ ಮೇಲೆ ಹಿಡಿತವನ್ನು ಸಾಧಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಳೆದ ಕೆಲ ದಿನಗಳ ಬೆಳವಣಿಗೆಯನ್ನ ಕ್ಲಿಯರ್ ಆಗಿ ನೋಡ್ತಾ ಹೋಗೋದಾದ್ರೆ ಹೈಕಮಾಂಡ್ ಹಿಡಿತ ಸಾಧಿಸಿರೋದು ಗೊತ್ತಾಗ್ತಾ ಇದೆ. ಈ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಸಂಪತ್, ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಬೆಳವಣಿಗೆ ನೋಡಿದ್ರೆ ಏನನ್ಸುತ್ತೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಸ್ಪಷ್ಟವಾಗ್ತಾ ಹೋಗುತ್ತೆ. ಒಂದು ಉದಾಹರಣೆಯನ್ನು ಗಮನಿಸ್ತಾ ಇದ್ರೆ ನಾವು KN ರಾಜಣ್ಣ ಅವರಿಂದ ತೆಗೆದುಕೊಳ್ಳೋದಾದ್ರೆ KN ರಾಜಣ್ಣ ಪಕ್ಷ ವಿರೋಧಿಯಾಗಿ ಮಾತಾಡಿದ್ರು ಅಂತ ಹೇಳಿದ್ರೆ ಆ ತಕ್ಷಣ ಅವರಿಂದ ವಜಾ ಮಾಡಿ ಅಂತೇಳಿ ಆದೇಶ ಬಂತು, ವಜಾ ಕೂಡ ಮಾಡಲಾಯಿತು. ಅದಾದ ಬಳಿಕ ಸಿದ್ದರಾಮಯ್ಯನವ್ರ ಬಳಿ ಮನವಿ ಮಾಡಿಕೊಂಡ್ರು, ನೀವು CM ಕುರ್ಚಿಯನ್ನು ತ್ಯಾಗ ಮಾಡಬೇಕು ಅಂತೇಳಿ. ಹಾಗೆ ಸಿದ್ದರಾಮಯ್ಯನವರು CM ಕುರ್ಚಿಯನ್ನು ಕೂಡ ತ್ಯಾಗ ಮಾಡಿದ್ರು. ಅದಾದ ಬಳಿಕ ಸತೀಶ್ ಜಾರಕಿಹೊಳಿ 2 ಹುದ್ದೆ ಬೇಕು ಅಂತ ಹೇಳಿದ್ರು, KPCC ಮತ್ತು ಸಚಿವ ಸ್ಥಾನ ಬೇಕು ಅಂತಿದ್ರು. ಹೈಕಮಾಂಡ್ ಒಂದೇ ಹುದ್ದೆ ಅಂತ ಹೇಳ್ತು. ಸತೀಶ್ ಜಾರಕಿಹೊಳಿ ಕೂಡ ಒಪ್ಕೊಂಡ್ರು. ಅದಾದ ಬಳಿಕ KH ಮುನಿಯಪ್ಪ ಅವರು ಹೇಳಿದ್ರು, ನನ್ನ ಖಾತೆ ನನಗೆ ಸಮಾಜ ಕಲ್ಯಾಣ ಅಥವಾ ಬೇರೆ ಖಾತೆ ಬೇಕಿತ್ತು ಅಂತ ಹೇಳಿದ್ರು. ಆದರೆ ನೀವು ನಿಮ್ಗೆ ಎಲ್ಲ ಹುದ್ದೆಗಳನ್ನು ಕೇಂದ್ರದಿಂದ ಹಿಡಿದು ಎಲ್ಲ ಹುದ್ದೆಗಳನ್ನು ಕೊಡಲಾಗಿದೆ, ನೀವು ಈಗ ಅನಿವಾರ್ಯತೆಗೋಸ್ಕರ ಈ ಕೆಲಸವನ್ನು ಮಾಡಲೇಬೇಕು, ಹುದ್ದೆಗಳು ಬದಲಾವಣೆ ಇಲ್ಲ ಅಂತೇಳಿ KH ಮುನಿಯಪ್ಪನವರು ಖಡಕ್ ಕೇಳಿದಾಗ KH ಮುನಿಯಪ್ಪನವರು ಒಪ್ಕೊಂಡ್ರು. ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಬಿಟ್ಟಿದ್ರು. ಆದರೆ ರಾಮಲಿಂಗಾರೆಡ್ಡಿ ಅವ್ರನ್ನ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಮಾಡೋದಿಲ್ಲ ಅಂತೇಳಿ ಅವ್ರನ್ನು ಕೂಡ ಹೈಕಮಾಂಡ್ ಸುಮ್ಮನೆ ಇರಿಸಿತ್ತು. ಕೃಷ್ಣ ಬೈರೇಗೌಡರ ಬಂಡಾಯ ದೊಡ್ಡ ಮಟ್ಟಕ್ಕೆ ಆಗಬಹುದು, ಅಸಮಾಧಾನ ದೊಡ್ಡ ಮಟ್ಟಕ್ಕೆ ಬ್ಲಾಸ್ಟ್ ಆಗಬಹುದು ಅಂತ ಇತ್ತು. ಆದರೆ ಅದು ಕೂಡ ಆಗಿರಲಿಲ್ಲ. ಹೀಗಾಗಿ ಇಲ್ಲಿಗ ಹೈಕಮಾಂಡ್ ಸ್ಟ್ರಾಂಗ್ ಆಗ್ತಾ ಇದನ್ನು ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ಹೈಕಮಾಂಡ್ ಹೇಳಿತ್ತು, ನೀವು ಮೊದಲು ಹುದ್ದೆಯನ್ನ ಸ್ವೀಕರಿಸಿ ಸಭೆ ಮಾಡಿ ಅದಾದ ಬಳಿಕ ಏನಂತ ನೋಡೋ ಅಂತ ಹೇಳಿತು. ಅದನ್ನು ಕೂಡ ಒಪ್ಕೊಂಡ್ರು. ಈಗ ಹೈಕಮಾಂಡ್ ಎಲ್ಲಾ ಬಂಡಾಯ ಪಕ್ಷ 1 ವರ್ಷ ಅಥವಾ 1.5 ವರ್ಷದಿಂದ ಯಾವೆಲ್ಲ ಬಂಡಾಯ ಆಗಿತ್ತು, ಯಾವೆಲ್ಲ ಅಸಮಾಧಾನ ಆಗಿತ್ತು, ಎಲ್ಲವನ್ನು ಕೂಡ ಸಸೂತ್ರವಾಗಿ ನಿಭಾಯಿಸಿದೆ. ಈ ಮೂಲಕವಾಗಿ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಅನ್ನೋ ಸಂದೇಶವನ್ನು ರವಾನಿಸಿದೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ಮುಂದೆ ಚುನಾವಣೆ ಮೇಲೆ ಒಂದು ಕಾನ್ಸಂಟ್ರೇಟ್ ಅನ್ನು ಮಾಡ್ತಾ ಇದ್ದಾರಲ್ಲ, ಈ ಒಂದು ಟ್ಯಾಕ್ಟಿಕ್ಸ್ಗೆ ಒಂದು ಲಾಭ ಆಗ್ತಾ ಇದೆ ಅನ್ನೋದನ್ನ ನೋಡಬಹುದು ಇಲ್ಲಿ ಸಂಪತ್.